ಹಲಗೂರಿನ ನಾಡ ಕಚೇರಿಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ. ಉಪ ತಹಸೀಲ್ದಾರ್ ಕೆ ನಟರಾಜುರವರಿಂದ ಧ್ವಜಾರೋಹಣ ಸಂದೇಶ. ಹಲಗೂರಿನ ನಾಡ ಕಚೇರಿಯಲ್ಲಿ ಶನಿವಾರ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಉಪ ತಹಸೀಲ್ದಾರ್ ಕೆ ನಟರಾಜುರವರು ಧ್ವಜಾರೋಹಣ ಮಾಡುವ ಮೂಲಕ ಮಹಾತ್ಮ ಗಾಂಧಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಸಂದೇಶ ನೀಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಲೆಕ್ಕಿಗರಾದ ಸೋಮಣ್ಣ, ಲತಾ, ಸಿಬ್ಬಂದಿಗಳಾದ ನರಸಪ್ಪ ರಾಥೋಡ್, ಸಿದ್ದರಾಮ ಮೋಳಿ, ಮಾದೇಶ್ವರ ಸ್ವಾಮಿ, ಪುಟ್ಟಸ್ವಾಮಿ, ಸಿದ್ದಮ್ಮ, ಶಿವಪ್ರಕಾಶ್, ಅನಿಲ್, ನಂದನ ಹಾಗ್, ಎನ್.ಕೆ. ಕುಮಾರ್ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಸಿಹಿ ವಿತರಿಸಿ ಸ್ವತಂತ್ರ ದಿನಾಚರಣೆಯ ಮಹತ್ವದ ಸಂದೇಶ ನೀಡಲಾಯಿತು. ಕಾರ್ಯಕ್ರಮವನ್ನು ಕುರಿತು ಉಪ ತಹಸೀಲ್ದಾರ್ ನಟರಾಜು ಮಾತನಾಡಿದರು. ಜೀವನ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಒಂದು ನಾಗರಿಕರು, ಯಾರೇ ಒಂದು ನಾಗರಿಕರು ನಮ್ಮ ಕಚೇರಿಗಳಿಗೆ ಬಂದಾಗ, ಅವರ ದೂರು ದುಮ್ಮಾನಗಳು ತಂದಾಗ, ನಮ್ಮ ಕಚೇರಿ ಸಿಬ್ಬಂದಿಗಾಗಲಿ ಯಾರೇ ಆಗಿ ನಾವಾಗಿರ್ಬೋದು, ಅವರನ್ನು ಕೂರಿಸಿ ಆಲಿಸಿ ಅವರ ಕಷ್ಟ ಸುಖ ಏನಂತ ಕೇಳಿ ಅವರ ಕೆಲಸಗಳು ಸುಸೂತ್ರವಾಗಿ ವೇಗವಾಗಿ ಮಾಡಿಕೊಟ್ಟಾಗ ನಮ್ಮ ಈ ಒಂದು ದೇಶಕ್ಕೆ ಸ್ವತಂತ್ರ ಕೊಟ್ಟಕ್ಕೆ ಒಂದು ಸಾರ್ಥಕತೆ ಆಗುತ್ತದೆ ಮತ್ತು ನಮ್ಮ ಆದ್ಯ ಕರ್ತವ್ಯ ಆಗಿರ್ತದೆ. ಅದಕ್ಕೆ ನಮ್ಮ ಇದರ ದೇಶದಲ್ಲಿ ಈಗ ಆಲ್ರೆಡಿ ಕೈಗಾರಿಕೆ ಎಲ್ಲದೂ ಕೂಡ ಮುಂದುವರೆದ ದೇಶವಾಗಿರ್ತದೆ. ಮತ್ತು ಈ ಸಂಸ್ಕೃತದಲ್ಲಿ, ಭಾಷೆಯಲ್ಲಿ ಯಾವುದೇ ಒಂದು ಇದಾದರೂ ಕೂಡ ಸಾಂಸ್ಕೃತಿಕ ನಗರ ದೇಶವಾಗಿದ್ದು ಎಲ್ಲ ಮುಂದುವರೆದ ದೇಶವಾಗಿರ್ತದೆ. ನಾವುಗಳು ಕೂಡ ಈ ಒಂದು ಪಣ ತೊಡಬೇಕು. ಪರಿಸರ ಗಿಡ ನೆಟ್ಟು ಪರಿಸರವನ್ನು ಕಾಪಾಡಿಕೊಳ್ಳೋದು ನಮ್ಮ ಸಂರಕ್ಷಣೆ ಆಗಿರ್ತದೆ. ಅದೇ ರೀತಿ ಸಾರ್ವಜನಿಕ ಇದನ್ನು ಕಡತಗಳನ್ನು ಕೂಡ ನಾವು ಗೌರವದಿಂದ ಅದನ್ನು ಸುಭದ್ರವಾಗಿ ಕಾಪಾಡೋದು ನಮ್ಮ ಕರ್ತವ್ಯವಾಗುತ್ತದೆ. ನಾವು ನಾಗರಿಕರಿಗೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ಸರ್ಕಾರದ ಮೇಲಿಟ್ಟಿರತಕ್ಕಂಥ ಜನರ ನಂಬಿಕೆ ಇನ್ನೂ ಜಾಸ್ತಿ ಆಗುತ್ತೆ. ಆದ್ದರಿಂದ ನಮ್ಮ ಸರ್ಕಾರಿ ನೌಕರರಾಗ್ಬೋದು, ಯಾರೇ ಆಗಿರ್ಬೋದು, ನಮ್ಮಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ಮಾಡಿ ಯಾವುದೇ ರೀತಿ ಅಲಕ್ಷ್ಯತೆ ಮಾಡಿದ್ರೆ ಅದು ನಾವು ಸ್ವತಂತ್ರ ದೇಶದಲ್ಲಿ ಬಾಳದಂಥ ಒಂದು ನಮ್ಮ ಕರ್ತವ್ಯವಾಗುತ್ತದೆ. ಅದು ಎಲ್ಲರೂ ಪಣ ತೊಟ್ಟು ಕೆಲಸವನ್ನು ಮಾಡಬೇಕು ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡಿಕೊಳ್ತಿದ್ದೇನೆ. ಮತ್ತು ಈ ಒಂದು ಸ್ವತಂತ್ರ ದಿನಾಚರಣೆಯಲ್ಲಿ ನಾವು ಈ ಒಂದು ಬಲಿ ತ್ಯಾಗ ಮಾಡಿ ಕೊಟ್ಟಂಥ ಹಿರಿಯರಿಗೆ ಗೌರವ ಕೊಡೋದು ನಾವೆಲ್ಲರಿಗೂ ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಅದೇ ರೀತಿ ನಮ್ಮ ತ್ರಿವರ್ಣ ಧ್ವಜ ಹಾರಬೇಕು ಅಂದರೆ ನಾವೆಲ್ಲ ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ವಿದ್ಯಾವಂತರುಗಳಾಗಿ ಒಂದು ಎಲ್ಲರಿಗೂ ನಾಗರಿಕರಿಗೆ, ಹಳ್ಳಿ ಜನಕ್ಕೆ ನಮ್ಮ ಸುತ್ತವಾಗಿ ನಮ್ಮ ಗ್ರಾಮಗಳು ಇಟ್ಕೊಂಡು ಪರಿಸರವನ್ನು ಕಾಪಾಡಿಕೊಂಡು ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.